ಅವರೆಲ್ಲ ಬಂದಿದ್ ನೋಡಿ ಆ ರೌಡಿ ಅಲ್ಲಿ ಯಾವುದೇ ತರ ಡ್ರಾಮಾ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿ ಸುಮ್ನಾದ. ಆ ರೌಡಿ ಅವಳ ಹತ್ರ ಬಂದು ನಿಂತಿದ್ ನೋಡಿ ಅವಳಿಗೆ ಅವನ್ ಆರ್ಯನ್ನೇ ಕಿಡ್ನಾಪ್ ಮಾಡೋಕ್ ಬಂದಿರೋದು ಅಂತ ಕನ್ಫರ್ಮ್ ಆಯ್ತು. ಆರ್ಯ, ಬಾಗಲ್ ತೆಗಿ, ನಿನ್ನನ್ ಕರ್ಕೊಂಡ್ ಹೋಗೋಕೆ ನಿನ್ ಫ್ರೆಂಡ್ ಬಂದಿದ್ದೀನಿ. ಇಂಚರ ಒಂದ್ಸಲ ಅಲ್ಲ ಮತ್ತೆ ಮತ್ತೆ ಬಾಗಿಲ್ ಬಡಿತಿದ್ಲು. ಅವಳಿಗೆ ಆದಷ್ಟು ಬೇಗ ಆರ್ಯನ್ನ ನೋಡ್ಬೇಕಿತ್ತು. ಫ್ರೆಂಡ್, ನೀನ್ ಬಂದಿದ್ಯಾ? ಆರ್ಯ ಒಳಗಿಂದ ಹೇಳ್ದ. ಆರ್ಯನ್ ವಾಯ್ಸ್ ಕೇಳಿದ ತಕ್ಷಣ ಇಂಚರ ಜೋರಾಗಿ ಉಸಿರು ಬಿಟ್ಲು. ಅವಳ ಕಣ್ಣಿಂದ ನೀರ್ ಸುರಿಯೋಕ್ ಶುರುವಾಯ್ತು. ಅವಳ ಆತಂಕ, ಗಾಬ್ರಿ, ಭಯ ಎಲ್ಲ ಒಂದೇ ಸಲ ಕಣ್ಣೀರಿನ ರೂಪದಲ್ಲಿ ಹೊರಗ್ ಬಂತು. ಇಂಚರ, ಹೂ ಕಂದ, ನಾನಿಲ್ಲೇ ಇದ್ದೀನಿ, ಡೋರ್ ಓಪನ್ ಮಾಡು ಅಂತ ಇನ್ನೂ ಅಳ್ತಾ ಬಾಗಿಲ್ ಮೇಲೆ ಕೈ ಇಟ್ಟು ಕರೀತಿದ್ಲು. ಆರ್ಯ ಅವನ್ ಫ್ರೆಂಡ್ ವಾಯ್ಸ್ ಕೇಳಿದ ತಕ್ಷಣ ಡೋರ್ ಓಪನ್ ಮಾಡ್ದ. ಅವನ್ ಹೊರಗ್ ಬಂದಿದ ತಕ್ಷಣ ಅಲ್ಲಿದ್ದ ಎಲ್ಲರ ಕಣ್ಣುಗಳು ಒದ್ದೆ ಆದ್ವು. ಇಂಚರ ಆರ್ಯನ್ನ ಗಟ್ಟಿಯಾಗಿ ತಬ್ಗೊಂಡ್ಲು. ಇಂಚರ ಒಬ್ಳಿಗೆ ಅಲ್ಲ, ಆರ್ಯಂಗೂ ಭಯ ಆಗಿತ್ತು. ನಿಂಗೇನೂ ಆಗಿಲ್ಲ ಅಲ್ವಾ? ಇಂಚರ ಆರ್ಯನ್ ಮುಖ ಮೈಕೈ ಎಲ್ಲ ನೋಡಿ ಕೇಳಿದ್ಲು. ಹಾ ಫ್ರೆಂಡ್, ನನ್ಗೇನೂ ಆಗಿಲ್ಲ. ನಾನ್ ಬೇಕು ಅಂತಾನೆ ಬಾತ್ರೂಮ್ನಲ್ಲಿ ಬಚ್ಚಿಟ್ಕೊಂಡಿದ್ದೆ. ಈ ಬಿಗ್ ಅಂಕಲ್ ಯಾವಾಗ ನನ್ನನ್ ಕರ್ಕೊಂಡ್ ಹೋಗೋಕ್ ಬಂದ್ರೋ ನನ್ಗಾವಾಗ್ಲೇ ಗೊತ್ತಾಯ್ತು ಇವ್ರು ಬ್ಯಾಡ್ ಅಂತ. ನಾನು ಸೆಕ್ಯೂರಿಟಿ ಅಂಕಲ್ಗೂ ಏನೂ ಹೇಳೋಕಾಗ್ಲಿಲ್ಲ. ಈ ಬಿಗ್ ಅಂಕಲ್ ನನ್ನ ದುರ್ಗುಟ್ಕೊಂಡ್ ನೋಡ್ತಾ ಹೆದರ್ಸಿದ್ರು. ಅದಕ್ಕೆ ನಾನ್ ಏನೂ ಹೇಳ್ದೆ ಸುಮ್ನಿದ್ದೆ. ಆಮೇಲೆ ಬೇಕು ಅಂತಾನೆ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಇಲ್ಲಿಗ್ ಬಂದೆ. ನೀನ್ ಬರ್ತೀಯಾ ಅಂತ ನಂಗೆ ಗೊತ್ತಿತ್ತು ಅಂತ ನಡೆದಿದ್ದ ವಿಷಯ ಎಲ್ಲ ಅಲ್ಲಿದ್ದವರಿಗೆ ಹೇಳ್ದ. ರಂಗನಾಥ್ ಮತ್ತೆ ದೀಪಿಕಾ ಕಳ್ಸಿದ್ದ ಆ ರೌಡಿ ಮುಖ ತೋರ್ಸಕ್ಕಾಗದೆ ತಲೆ ತಗ್ಸಿ ನಿಂತಿದ್ದ. ಐ ಆಮ್ ಪ್ರೌಡ್ ಆಫ್ ಯು ಅಂತ ಇಂಚರ ಆರ್ಯಂಗೆ ಕಿಸ್ ಕೊಡ್ತಾ ಹೇಳಿದ್ಲು. ಅವಳಿಗೆ ಆರ್ಯ ತುಂಬಾ ಸ್ಮಾರ್ಟ್ ಇದ್ದಾನೆ ಅಂತ ಗೊತ್ತಿತ್ತು. ಆದ್ರೆ ಇವತ್ತು ಅವಳಿಗೆ ಅವನ್ ಮೇಲೆ ತುಂಬಾ ಖುಷಿ ಆಯ್ತು. ನೀನು, ನಿನ್ನನ್ ಯಾರು ಕಳ್ಸಿದ್ದು? ಈಗ್ಲೇ ಇಲ್ಲಿಗೆ ಪೊಲೀಸರನ್ನ ಕರ್ಸೋಣ, ಎಲ್ಲ ಹೊರಗ್ ಬರತ್ತೆ. ಸೆಕ್ಯೂರಿಟಿ ಅಲ್ಲಿದ್ದ ರೌಡಿಗೆ ಹೇಳ್ದ. ಅಲ್ಲಿದ್ದವ್ರು ಎಲ್ರಿಗೂ ಅವನ್ ಮೇಲ್ ಕೋಪ ಬಂತು. ಎಲ್ರೂ ಅವನನ್ನ ಹೊಡೆಯೋಕ್ ಶುರು ಮಾಡಿದ್ರು. ಅದನ್ನ ನೋಡಿ ಇಂಚರಾಗೆ ಸ್ವಲ್ಪ ಸಮಾಧಾನ ಆಯ್ತು. ನಮಗ್ ಹೆಲ್ಪ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇಂಚರ ಅಲ್ಲಿದ್ದವ್ರಿಗೆ ಕೈ ಮುಗಿದು ಹೇಳಿ ಅಲ್ಲಿಂದ ಆರ್ಯನ್ ಕರ್ಕೊಂಡು ಹೊರಟ್ಲು. ಇಂಚರ ಮನಸ್ಸಲ್ಲಿ ಮಾತ್ರ ಗೊಂದಲಗಳು ಓಡಾಡ್ತಾ ಇದ್ವು. ಅವಳಿಗೆ ಆರ್ಯನ್ ಜೊತೆ ಮಾತಾಡೋಕೆ ಧೈರ್ಯ ಸಾಕಾಗ್ಲಿಲ್ಲ. ಯಾವ್ ಮುಖ ಇಟ್ಕೊಂಡು ಅವನಿಗೆ ಸಾರಿ ಕೇಳೋದು ಅಂತಾನೂ ಗೊತ್ತಾಗ್ಲಿಲ್ಲ. ಅದ್ರಲ್ಲೂ ಸಂಗಮ್ ಹೇಳಿದ ಈ ಒಂದು ಮಾತು ಮತ್ತೆ ಅವಳನ್ನ ಕಾಡ್ತಾ ಇತ್ತು. ಸಂಗಮ್, ನಿನ್ ಇಂಡಿಪೆಂಡೆಂಟ್ ಸ್ವಭಾವ, ಸ್ವಾಭಿಮಾನ ಅಂತ ಆರ್ಯನ್ನ ತೊಂದರೆಗೆ ಸಿಗಿಸ್ಬೇಡ ಅಂತ ಅವಳಿಗೆ ಹೇಳಿದ್ದ. ಸಂಗಮ್ ಅವಳಿಗೆ ಅವಳ ಹಠದಿಂದ ಆರ್ಯ ತೊಂದರೆಗೆ ಸಿಕ್ಕಾಕೊಳ್ಬಾರ್ದು ಅಂತ ಸಾಕಷ್ಟು ಎಕ್ಸ್ಪ್ಲೇನ್ ಮಾಡಿದ್ದ. ಅದು ಮತ್ತೆ ಮತ್ತೆ ಅವಳ ತಲೆಗೆ ಬರ್ತಿತ್ತು. ಆರ್ಯ ಏನಾದ್ರೂ ಬಾತ್ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ ಮಗನ್ ಗತಿ ಏನಾಗಿರೋದು ಅಂತ ಅನ್ಕೊಂಡು ಇಂಚರ ಬೇಜಾರ್ ಮಾಡ್ಕೊಂಡ್ಲು. ಫ್ರೆಂಡ್ ಅಂತ ಆರ್ಯ ಇಂಚರಾನ ಎರಡೂ ಕೈ ಹಿಡ್ಕೊಂಡು ಕೇಳ್ದ. ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ ಆರ್ಯ ತುಂಬಾ ಸ್ವೀಟಾಗಿ ಕೇಳ್ದ. ಏನಿಲ್ಲ, ನೀನು ಎಷ್ಟು ಸ್ಮಾರ್ಟ್ ಮತ್ತೆ ಬ್ರೇವ್ ಅಂತ ಯೋಚನೆ ಮಾಡ್ತಿದ್ದೆ ಅಂತ ಇಂಚರ ಸ್ಮೈಲ್ ಮಾಡ್ತಾ ಹೇಳಿದ್ಲು. ಹೌದು, ಮತ್ತೆ ನಾನು ಅಂದ್ರೆ ಸುಮ್ನೆನಾ? ಅದಕ್ಕೆ ಖುಷಿ ಪಡೋದ್ ಬಿಟ್ಟು ಯಾಕೆ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಆರ್ಯ ಬೇಕು ಅಂತ ಅವಳಿಗೆ ರೇಗಿಸ್ದ. ಐ ಆಮ್ ವೆರಿ ಸಾರಿ ಫ್ರೆಂಡ್, ನಾನು ನಿನ್ನನ್ನ ನೋಡ್ಕೊಳ್ಳೋಕಾಗ್ಲಿಲ್ಲ ಅಂತ ಇಂಚರ ಅಳ್ತಾ ಆರ್ಯನ್ ಹತ್ರ ಹೇಳಿದ್ಲು. ನಾನು ನಿನ್ನನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತೀನಿ, ಆದ್ರೆ ನಿನಗೆ ನಿನ್ ಸ್ಕೂಲ್ನಲ್ಲೇ ಸೇಫ್ ಆಗಿರೋಕಾಗ್ತಿಲ್ಲ. ನನ್ನಿಂದ ನಿನ್ ದಿನ ಲೇಟ್ ಆಗಿ ಹೋಗ್ತಿದ್ಯಾ. ನಿನ್ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದ್ರು ನೀನು ನನಗೋಸ್ಕರ ಅಂತ ಸಂಜೆ ತನಕ ವೇಟ್ ಮಾಡ್ಬೇಕು. ಐ ಆಮ್ ವೆರಿ ಸಾರಿ ಕಂದ, ನಾನು ಎಲ್ಲದನ್ನು ಬೇಗ ಸರಿ ಮಾಡ್ತೀನಿ. ಐ ಪ್ರಾಮಿಸ್, ನಾವು ಇನ್ಮುಂದೆ ಹಿಂಗಿರಲ್ಲ ಅಂತ ಅಳ್ತಾ ಹೇಳಿದ್ಲು. ಹೇ, ನೀನ್ ಅಳೋದ್ ನಿಲ್ಸು, ನನ್ಗೇನೂ ಆಗಿಲ್ಲ. ಯಾಕ್ ನೀನು ಇಷ್ಟು ವರಿ ಮಾಡ್ತಿದ್ಯಾ? ನಾನು ಇಂಥ ಬಿಗ್ ಅಂಕಲ್ಗಳು ಎಷ್ಟು ಜನ ಬಂದ್ರೂ ಫೇಸ್ ಮಾಡ್ತೀನಿ. ಅವನೇನಾದ್ರೂ ನನ್ನನ್ನು ಎತ್ಕೊಂಡು ಹೋಗಿದ್ರೆ ನಾನು ಅವನನ್ನ ಅಲ್ಲೇ ಹೊಡೆದಾಕ್ತೀನಿ ಅಂದ ಆರ್ಯ. ಇಂಚರಾಗೆ ನಗು ಬಂತು.
ಆರ್ಯ ಅವನ್ ಪುಟ್ ಪುಟ್ ಕೈಗಳಿಂದ ಇಂಚರ ಕಣ್ಣೋರಿಸ್ದ. ನೀನು ಇವಾಗ ಫ್ರೆಶ್ ಆಗು, ನಾನು ಒಂದೆರಡು ಫೋನ್ ಮಾಡಿ ಊಟಕ್ಕೆ ರೆಡಿ ಮಾಡ್ತೀನಿ ಅಂತ ಆರ್ಯನ್ ಹಣೆಗೆ ಒಂದು ಮುತ್ತು ಕೊಟ್ಟು ಒಳಗಡೆ ಕಳಿಸಿದ್ಲು. ಇಂಚರ ಬಾಲ್ಕನಿಗೆ ಬಂದು ಅವಳ ಫೋನ್ನಲ್ಲಿದ್ದ ಕ್ಲೋಸ್ ಫ್ರೆಂಡ್ಸ್ಗೆ ಕಾಲ್ ಮಾಡಕ್ ಶುರು ಮಾಡಿದ್ಲು. ಅವಳ ತಲೆಗೆ ಫಸ್ಟ್ ಹೆಸರು ಬಂದಿದ್ದೆ ಸ್ಮಿತಾ. ಹಲೋ ಸ್ಮಿತಾ. ಸ್ಮಿತಾ ಫೋನ್ ತೆಗೆದ ತಕ್ಷಣ ಇಂಚರ ಹೇಳಿದ್ಲು, ಹೇ ಇಂಚರ, ಹೇಗಿದ್ಯಮ್ಮ? ಏನು ಫೋನ್ ಇಲ್ಲ ಏನಿಲ್ಲ, ನಾನು ಎಷ್ಟು ಸಲ ಕಾಲ್ ಮಾಡ್ಬೇಕು ನಿಂಗೆ ಹೇಳು? ಏನ್ ಫುಲ್ ಬ್ಯುಸಿನಾ? ಆರ್ಯ ಹೇಗಿದ್ದಾನೆ? ತುಂಬಾ ದಿನಗಳಾದ್ಮೇಲೆ ಇಂಚರ ವಾಯ್ಸ್ ಕೇಳಿ ಸ್ಮಿತಾ ಎಲ್ಲ ಪ್ರಶ್ನೆಗಳನ್ನ ಒಂದೇ ಸಲ ಕೇಳಿದ್ಲು. ಸ್ವಲ್ಪ ಬ್ಯುಸಿ ಇದ್ದೀನಿ. ಆರ್ಯನೂ ಚೆನ್ನಾಗಿದ್ದಾನೆ. ಸರಿ, ಇಲ್ಲಿ ಕೇಳು, ನಾನು ನಿನಗೆ ಒಂದು ಕೆಲ್ಸದ ಮೇಲೆ ಫೋನ್ ಮಾಡಿರೋದು. ನನಗೆ ನಿನ್ನ ಹೆಲ್ಪ್ ಬೇಕು ಇಂಚರ ಹೇಳಿದ್ಲು. ಹಾ ಹೇಳು, ಏನದು? ಸ್ಮಿತಾ ಕೇಳಿದ್ಲು. ನಂಗೆ ಅರ್ಜೆಂಟಾಗಿ ಒಂದು ಲಾಯರ್ ಬೇಕು. ನಿನಗೆ ಯಾರಾದ್ರೂ ಗೊತ್ತಾ? ಇಂಚರ ಧ್ವನಿಲಿ ಸ್ವಲ್ಪ ಗಾಬರಿ ಇತ್ತು. ಅವಳು ಕೇಳಿದ ರೀತಿಲೇ ಗೊತ್ತಾಗ್ತಿತ್ತು ಅವಳು ಎಷ್ಟು ಹರಿಲಿದಾಳೆ ಅಂತ. ಲಾಯರಾ? ಯಾಕೆ? ಎಲ್ಲ ಸರಿಯಾಗಿ ನಡೀತಿದೆ ಅಲ್ವಾ? ಇವಾಗೇನಾಯ್ತು ಅಂತ ಮತ್ತೆ ಸುಮಾರು ಪ್ರಶ್ನೆಗಳನ್ನ ಇಂಚರ ಮುಂದಿಟ್ಲು. ನಾನು ನಿನಗೆ ಎಲ್ಲ ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನನ್ಗೀಗ ಒಂದು ಲಾಯರ್ ಬೇಕೇ ಬೇಕು. ಇಂಚರ ಮತ್ತೆ ಗಾಬ್ರಿಲ್ ಮಾತಾಡಿದ್ಲು. ಓಕೆ, ನನ್ ಡೈರೆಕ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಯಾರೂ ಇಲ್ಲ, ಆದ್ರೆ ನಾನು ಖಂಡಿತ ಹುಡುಕ್ ಹೇಳ್ತೀನಿ. ನನ್ಗೆ ಸ್ವಲ್ಪ ಟೈಮ್ ಕೊಡು ಅಂತ ಇಂಚರಾಗೆ ಭರವಸೆ ಕೊಟ್ಲು. ಸ್ಮಿತಾ ಫೋನ್ ಕಾಲ್ಗೆ ವೇಟ್ ಮಾಡ್ತಾ ಇಂಚರ ರಾತ್ರಿ ಊಟಕ್ಕೆ ರೆಡಿ ಮಾಡ್ತಿದ್ಲು. ಸ್ಮಿತಾ ಹೇಗಾದ್ರೂ ಮಾಡಿ ಎಲ್ಲಿಂದಾದ್ರೂ ಇಂಚರಾಗೆ ಒಂದು ಲಾಯರ್ನ ಕಾಂಟ್ಯಾಕ್ಟ್ ಕೊಡಿಸ್ತಾಳೆ ಅಂತ ಅವಳು ನಂಬಿದ್ಲು. ಈ ಕಡೆ ರಂಗನಾಥ್ ಕಳ್ಸಿದ್ದ ರೌಡಿಗಳು ರಂಗನಾಥ್ ಮನೆಗೆ ಖಾಲಿ ಕೈಯಲ್ಲಿ ಬಂದ್ರು. ರಂಗನಾಥ್ಗೆ ಎಲ್ಲಿಲ್ಲದ ಕೋಪ ಬಂತು. ಥೋ, ನಾಲಾಯಕ್, ನೀವೆಲ್ರೂ ನಾಲಾಯಕ್. ರಂಗನಾಥ್ ಅವ್ರ ಮುಂದೆ ನಿಂತಿದ್ದ ಇಬ್ರು ರೌಡಿಗಳಿಗೆ ಬೈಯೋಕ್ ಶುರು ಮಾಡಿದ್ರು. ನಾಚಿಕೆ ಆಗ್ಬೇಕು ನಿಮ್ಗೆ. ಒಂದು 5 ವರ್ಷದ ಸಣ್ಣ ಹುಡುಗ ನಿಮ್ಮನ್ ಯಾಮಾರಿಸ್ತಾನೆ ಅಂದ್ರೆ ಐ ಕಾಂಟ್ ಬಿಲೀವ್ ದಿಸ್. ಎಲ್ಲಾದ್ರೂ ಮಣ್ ತಿನ್ನಕ್ ಹೋಗಿ ಇಬ್ರು ಅಂತ ರಂಗನಾಥ್ ಹಿಂದೆ ನಿಂತಿದ್ದ ದೀಪಿಕಾ ಇವಾಗ ಅವ್ರಿಗೆ ಬೈಯೋಕ್ ಶುರು ಮಾಡಿದ್ಲು. ಮೇಡಮ್, ಅವನು ಸುಮ್ನೆ ಅಲ್ಲ, ತುಂಬಾ ಚಾಲಾಕಿ ಇದ್ದಾನೆ. ಅವನನ್ನ ಬಾತ್ರೂಮ್ ಕರ್ಕೊಂಡು ಹೋಗಿಲ್ಲ ಅಂದ್ರೆ ವ್ಯಾನಲ್ಲೇ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಅದಕ್ಕೆ ಕರ್ಕೊಂಡು ಹೋಗ್ಬೇಕಾಯ್ತು. ಆದ್ರೆ ಅವನು ಒಳಗಡೆ ಇದ್ದಾಗ ನಾನು ಎಲ್ಲೂ ಹೋಗ್ಲಿಲ್ಲ, ಅಲ್ಲೇ ಇದ್ದು ಅವನಿಗೆ ಕಾಯ್ತಾ ಇದ್ದೆ. ನಿನಗೆ ನಾನು ದುಡ್ಡು ಕೊಟ್ಟಿದ್ದು ಆರ್ಯನ್ ಕರ್ಕೊಂಡ್ ಬಾ ಅಂತ ಹೊರತು ಅವನ್ ಧೈರ್ಯನ ಹೊಗಳು ಅಂತಲ್ಲ, ರಾಸ್ಕಲ್. ರಂಗನಾಥ್ಗೆ ಅವ್ರು ಹೇಳಿದ ಕತೆ ಕೇಳಿ ಪಿತ್ತ ನೆತ್ತಿಗೇರಿ ಬೈದ. ಪಾಕೆಟ್ ಎಫ್ಎಂ ಆಡಿಯೋ ಸೀರೀಸ್ ಆದಂಥ ಪ್ರೇಮಲೋಕ ಕಥೆನ ಈಗ್ಲೇ ಕೇಳಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.